ಒಡೆಯಾರ್ ಆಗಿದ ನಂತರ ನೆಕ್ಸ್ಟ್ ಪುಸ್ತಕ ನೀವು ಬರ್ದಿದ್ದು ಯಾವುದು ಸರ್? ಸೆರೆಂಡಿಪಿಟಿ ಅಂತ, ಬರೀ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅಲ್ದಿರ ಹಿಂದೂಸ್ತಾನಿ ಮ್ಯೂಸಿಷಿಯನ್ಸ್ ಅಬ್ದುಲ್ ಕರೀಂ ಖಾನ್, ಬರ್ಕತುಲ್ಲಾ ಖಾನ್ ಇವ್ರನ್ನೆಲ್ಲ ಕರೆಸೋರು. ಅಂಡ್ ಇವರಿಬ್ಬರ ಮಧ್ಯ ದೇ ವುಡ್ ಬಿ ಜುಗಲ್ಬಂದಿಗಳು ಅಂಡ್ ದೇ ವುಡ್ ಲರ್ನ್ ಫ್ರಮ್ ಈಚ್ ಅದರ್. 4 ಪುಟಗಳು ನನಗೆ ಸಿಕ್ತು ಅಬೌಟ್ ದಿಸ್ ಲೇಡಿ ಕಾಲ್ಡ್ ಗೌಹರ್ ಜಾನ್. 1902ನಲ್ಲಿ ಮೊಟ್ಟ ಮೊದಲ ಬಾರಿ ಗ್ರಾಮಫೋನ್ ಕಂಪನಿ ಬರುತ್ತೆ ಭಾರತಕ್ಕೆ, 1902, ಟು ರೆಕಾರ್ಡ್ ಹರ್ ವಾಯ್ಸ್. ಅವರ ಚಿತ್ರ ಏನಿದೆ ಇಟ್ ಈಸ್ ಆಲ್ಸೋ ಮೇಡ್ ಆನ್ ಮ್ಯಾಚ್ ಬಾಕ್ಸಸ್ ಇನ್ ಆಸ್ಟ್ರಿಯಾ. ಇಂಡಿಯನ್ ಮ್ಯೂಸಿಷಿಯನ್ಸ್ ಒಂದು ರಾಗ ಇಲ್ಲ ಅಂದರೆ ಧ್ವನಿನ ನೀನು ಅಷ್ಟು ಜೋರಾಗಿ ಹಾಡಬೇಕು ಅಂತಂದರೆ ಅದನ್ನು ಒಳಗಡೆ ಕಳಿಸಿ ಕೈನ ಹೀಗೆ ಚಾಲೆಂಜಸ್ ಇಟ್ಕೊಂಡು ಪೀಪಲ್ ಲೈಕ್ ಗೌಹರ್ ಜಾನ್ ಶಿ ಡಿಡ್. ಅವ್ರ ಫುಲ್ ಲೈಫ್ನಲ್ಲಿ ಅವರು 600 ರೆಕಾರ್ಡ್ ಮಾಡಿದರು. ಟೇಕ್ಸ್ ಇಸ್ ಹ್ಯಾಟ್ ಆ್ಯಂಡ್ ಶಿ ಆಲ್ಸೋ ಅಕ್ನಾಲೇಜಸ್ ಹಿಮ್ ಆ್ಯಂಡ್ ಗೋಸ್ ಅವೇ. ಗಾಂಧೀಜಿ ನನಗೆ ಮಾತು ಕೊಟ್ಟಿದ್ರು ತಾವೇ ಬರ್ತೀವಿ ಅಂತ, ಅವ್ರು ಬರ್ದಿರ ನಿಮ್ಮನ್ನು ಕಳಿಸಿದ್ರು. ಸೊ ಒಂದು ಹಾಫ್ ಪ್ರಾಮಿಸ್ ಅವ್ರು ಇಟ್ಕೊಂಡಿದ್ದಾರೆ, ಸೊ ದುಡ್ಡು ಹಾಫ್ ನಾನು ಕೊಡೋದು. ಶಾಬಾಷ್. ಆ ಥರ ಇದ್ದ ಒಂದು ಮಹಿಳೆ, ಒಂದು ಕಲಾವಿದೆ ಅವರು. ಪೂರ್ವ ಜನ್ಮದ ಸುಕೃತಗಳೆಲ್ಲ. ಹೌದು, ನಿಜ. ಏನೋ ಒಂದು ಇರುತ್ತೆ ಕನೆಕ್ಷನ್. ಇಲ್ಲಾಂದ್ರೆ ನೋಡಿ, ನಾನು ಹೇಳ್ದಂಗೆ ನನಗೂ ಮೈಸೂರಿಗೂ ಸಂಬಂಧ ಇಲ್ಲ. ಹೌ ಡು ಯು ಜನರೇಟ್ ದಿ ಫೈನಾನ್ಸಸ್ ಫಾರ್ ಆಲ್ ದೀಸ್ ಥಿಂಗ್ಸ್? ಅವಾಗ ಐ ವಾಸ್ ಇನ್ ಅ ಕಾರ್ಪೊರೇಟ್ ಜಾಬ್. ಸೊ ನಾನು ಕೆಲಸ ಮಾಡ್ಕೊಂಡು ಸೈಡ್ ವೃತ್ತಿಯಾಗಿ ಇಟ್ಕೊಂಡಿದ್ದೆ ಇದನ್ನ. ಸೊ ಒಂದು ಪ್ಯಾಷನ್, ಒಂದು ರೇಷನ್. ಹಾಂ, ನಿಜ. ಅಗೇನೆಲ್ಲ ಬೈ ಚಾನ್ಸ್ ನಂದು ಎಲ್ಲ ಸ್ಟೋರಿ. ಮತ್ತು ಸ್ಪೀಚಸ್ ಆಫ್ ಲೀಡರ್ಸ್, ಗಾಂಧಿದು ಸ್ಪೀಚ್ ಆಗಲಿ, ಸುಭಾಷ್ ಚಂದ್ರ ಬೋಸ್ದು, ಟೆಗೋರ್ದು, ಅವ್ರದ್ದೆಲ್ಲ ವಾಯ್ಸ್ ಇದಿಷ್ಟು ಆ ಸೌಂಡ್ ಕ್ಲೌಡಲ್ಲಿ. ನಾನು ಸತ್ತ ಮೇಲೆ ಈ ದುಡ್ಡಿಂದ ಭಾರತದಿಂದ ಯಾರಾದರೂ PhD ಮಾಡಕ್ಕೆ ಬರೋ ಸ್ಕಾಲರ್ಗೆ ಇದನ್ನು ಕೊಡಬೇಕು. ವಾವ್, ಲಿಟ್ರಲಿ ಲೈಕ್ ಯು ಆರ್ ಡೂಯಿಂಗ್ ಅನ್ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಹುಡ್ಕೊಂಡು ಒನ್ ಆಫ್ಟರ್ ದಿ ಅದರ್. ವಿಕ್ರಮ್ ಅಂತ ಹೆಸರಿಟ್ಕೊಂಡು ಆ ಅವ್ರು ಎಷ್ಟು ಬೆಳ್ಳಗಿದ್ರು ಅಂದರೆ ಅವ್ರು ಪಾನ್ ತಿಂತಾ ಇದ್ರೆ ಅದು ರೆಡ್ ಕಲರ್ ಇಲ್ಲಿ ಹೋಗ್ತಾ ಇದ್ದಿದ್ದು ಕಾಣಿಸ್ತಾ ಇತ್ತು. ಅವ್ರೇನು ಮೈ ಜುಮ್ ಅನ್ನತ್ತೆ ಸರ್ ಇವೆಲ್ಲ ಕೇಳಕ್ ಮಾಡೋದಕ್ಕೆ. ಬೈ ಚಾನ್ಸ್ ಪಾಸಿಟಿವ್ ಇರಬೇಕು, ನೆಗೆಟಿವ್ ಇರಬೇಕು ಅಂತ ಬಂದಾಗ, ವೆನ್ ಪೀಪಲ್ ಆರ್ ಅಬ್ಯೂಸಿಂಗ್ ಬಂದಾಗ, ದೆನ್ ಓನ್ಲಿ ವಿಲ್ ಸ್ಟಾರ್ಟ್ ಕ್ಯೂರಿಯಾಸಿಟಿ ಬರುತ್ತೆ. ಎಸ್, ಫಿಲಮ್ ಆಕ್ಚುಲಿ ನಿಮ್ಮ ಪುಸ್ತಕನೇ ತೊಗೊಂಡು ಮಾಡಿದ್ದಲ್ವಾ ಸರ್? ಆಕ್ಚುಲಿ ಸೊ ಎನಿ ಕ್ರೆಡಿಟ್. ಹೌದಾ? ದಿಸ್ ಐ ಡಿಡ್ಂಟ್ ನೋ. ಕೃತಿ ಚೌರ್ಯ ಫಿಲ್ಮ್ ಇದರಲ್ಲಿ ತುಂಬ ಈಸಿಯಾಗಿ ಆಗುತ್ತೆ. ಸೊ ನನಗೆ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ಇಸ್ ಡಾಕ್ಟರ್ ಭೈರಪ್ಪ. ಅವರು ಐ ವಾಸ್ ಅಬೌಟ್ ಟು ಆಸ್ಕ್ ಯು ಲೈಕ್ ಓಕೆ ಅವರು ಹಿ ಕೇರ್ಸ್ ಟು ಹೂಟ್ಸ್ ಫಾರ್ ಎನಿ ಯಾರೇನು ಬೇಕಾದ್ರೆ ಹೇಳ್ಕೊಂಡು ಹೋಗ್ಲಿ, ನಾನು ಸತ್ಯಾನ್ವೇಷಿ, ನಾನು ಸತ್ಯ ಬರಿತೀನಿ, ನಿಮ್ಗೆ ಇಷ್ಟ ಆದರೆ ಇಷ್ಟ ಆಯಿತು, ಇಲ್ಲಾಂದರೆ ಹಾಳಾಗ.